Hello friends, welcome back to my channel. I am your friend Sujata. I am here to help you to learn English. Dear friends, today we all are going to learn about articles. Dear friends, these articles are most important in our English writing and speaking, and also they have greatest importance in the competitive examination. ಸ್ನೇಹಿತರೆ, ಇವತ್ತು ನಾವು ಆರ್ಟಿಕಲ್ಸ್ ಬಗ್ಗೆ ಓದ್ತಾ ಇದ್ದೀವಿ. ಆರ್ಟಿಕಲ್ ಅಂದರೆ ಏನು? ಕನ್ನಡದಲ್ಲಿ ನಾವು ಅವುಗಳಿಗೆ ಉಪಪದಗಳು ಅಂತ ಕರಿತೀವಿ. ಇಂಗ್ಲಿಷ್ ಭಾಷೆಯಲ್ಲಿ ನಮ್ಮ ಬರವಣಿಗೆಯಾಗಲಿ, ನಮ್ಮ ಮಾತುಗಳಾಗಲಿ, ಅಥವಾ ನಾವು ಪರಿಣಾಮಕಾರಿಯಾಗಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬೇಕಾದ್ರೆ ನಮಗೆ ಈ ಆರ್ಟಿಕಲ್ಸ್ಗಳ ಬಗ್ಗೆ ಜ್ಞಾನ ಇರುವುದು ಅತಿ ಅವಶ್ಯಕವಾಗಿರ್ತದೆ. ಸೊ ಅದಕ್ಕೋಸ್ಕರ ಇಂದು ನಾನು ನಿಮಗೋಸ್ಕರ ಈ ಆರ್ಟಿಕಲ್ ಬಗ್ಗೆ ತಿಳಿಸಿಕೊಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ಆರ್ಟಿಕಲ್ಸ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಸೊ ಹಿಯರ್ ಆರ್ಟಿಕಲ್ಸ್ ಅಂದರೆ ಲೆಟ್ ಮೀ ಟೆಲ್ ಯು ಅಬೌಟ್ ದ ಡೆಫಿನಿಷನ್ ಆಫ್ ಆರ್ಟಿಕಲ್. A, an and the are known as articles. They are in fact demonstrative adjectives. ಸೊ ಇಲ್ಲಿ ಆರ್ಟಿಕಲ್ಸ್ ಅಂದರೆ ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಓದಿದ್ವಿ, ಪ್ರಕಾರಗಳನ್ನ ಓದಿದ್ವಿ. ಅದರಲ್ಲಿ ನಾಮ ವಿಶೇಷಣದ ಕೆಲವು ಪ್ರಕಾರಗಳನ್ನ ಓದಿದ್ವಿ. ಅದರಲ್ಲಿ ದರ್ಶಕ ನಾಮ ವಿಶೇಷಣ ಅಂತ ಬರ್ತವೆ. ಅವುಗಳಿಗೆ ಎಕ್ಸಾಂಪಲ್ಸ್ಗಳನ್ನು ಕೂಡ ನಾನು ಹೇಳಿದ್ದೆ, ದಿಸ್, ದ್ಯಾಟ್, ದೀಸ್, ದೋಸ್ ಅಂತ. ಸೊ ಅದೇ ತರಹ ಈ ಆರ್ಟಿಕಲ್ಸ್ಗಳು ಕೂಡ ಅವುಗಳನ್ನು ನಾವೇನಂತ ಕರಿತೀವಿ ಅಂದರೆ ಡೆಮಾನ್ಸ್ಟ್ರೇಟಿವ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನು ಕೂಡ ನಾವು ವಾಕ್ಯಗಳ ರಚನೆ ಮಾಡುವಾಗ, ಒಂದು ಅರ್ಥಬದ್ಧವಾದ ವಾಕ್ಯಗಳನ್ನ ರಚನೆ ಮಾಡಬೇಕಾದ್ರೆ, ನಮ್ಮ ಬರವಣಿಗೆಯಲ್ಲಾಗಲಿ ಅಥವಾ ನಾವು ಅರ್ಥಬದ್ಧವಾಗಿ ಮಾತಾಡಬೇಕಂದ್ರೂ ಕೂಡ ನಮಗೆ ಆರ್ಟಿಕಲ್ಸ್ಗಳು ಬಹಳಷ್ಟು ಮಹತ್ವಪೂರ್ಣವಾದ ಪಾತ್ರವನ್ನು ವಹಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಆರ್ಟಿಕಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳಷ್ಟು ಅವಶ್ಯಕವಾಗಿದೆ. ಸೊ ಇಲ್ಲಿ ಬನ್ನಿ ಹಾಗಾದರೆ, ಬೇಸಿಕಲಿ ದೇರ್ ಆರ್ 2 ಟೈಪ್ಸ್ ಆಫ್ ಆರ್ಟಿಕಲ್ಸ್. ನಾವು ಆರ್ಟಿಕಲ್ಸ್ಗಳಲ್ಲಿ 2 ಪ್ರಕಾರಗಳನ್ನ ಕಾಣ್ತೀವಿ. ಸೊ ಇಲ್ಲಿ ಇಂಗ್ಲೀಷಲ್ಲಿ ಮುಖ್ಯವಾಗಿ ಇರುವಂಥ ಆರ್ಟಿಕಲ್ಸ್ಗಳು 3, ಎ, ಆ್ಯನ್ ಮತ್ತು ದ ಅಂತ. ಸೊ ಇವುಗಳನ್ನು ನಾವೇನು ಮಾಡ್ತೀವಿ, 2 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅವು ಯಾವಂದರೆ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಮತ್ತು ಡೆಫಿನಿಟ್ ಆರ್ಟಿಕಲ್ಸ್. ದೆನ್ ಲೆಟ್ ಅಸ್ ನೋ ದ ಡೆಫಿನೇಷನ್ ಆಫ್ ಇನ್ಡೆಫಿನಿಟ್ ಆರ್ಟಿಕಲ್ ಆ್ಯಂಡ್ ಡೆಫಿನಿಟ್ ಆರ್ಟಿಕಲ್. ಸೊ ಇಲ್ಲಿ ಇನ್ಡೆಫಿನಿಟ್ ಆರ್ಟಿಕಲ್ ಯಾವುದು ಅಂದರೆ ಎ ಮತ್ತು ಆ್ಯನ್ ಅಂತ. ಇವುಗಳಿಗೆ ನಾವು ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಅನಿಶ್ಚಿತವಾದ ಉಪಪದಗಳು ಅಂತ ಕನ್ನಡದಲ್ಲಿ ನಾವು ಹೇಳ್ಬೋದು. ವಾಟ್ ಈಸ್ ದ ಡೆಫಿನೇಷನ್ ಆಫ್ ಇನ್ಡೆಫಿನಿಟ್ ಆರ್ಟಿಕಲ್? ಆನ್ ಆರ್ಟಿಕಲ್ ವಿಚ್ ಡಸ್ ನಾಟ್ ರೆಫರ್ ಎನಿ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಈಸ್ ನೋನ್ ಆಸ್ ಇನ್ಡೆಫಿನಿಟ್ ಆರ್ಟಿಕಲ್ಸ್. ನಾವು ಇಲ್ಲಿ ಯಾವುದೇ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಡೆಫಿನಿಟ್ ಆಗಿ ಮಾತಾಡ್ತಾ ಇದ್ರೆ ಅದನ್ನು ನಾವು ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಅದು ಸಪ್ರೇಟ್ ಇರುತ್ತೆ. ಸೊ ಇಲ್ಲಿ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂದರೆ ಅದ್ರ ಬಗ್ಗೆ ನಮಗೆ ನಿಶ್ಚಿತವಾಗಿ ಗೊತ್ತಿರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಮಾರ್ಕರ್ ಅಂತ ಹೇಳ್ಬೋದು. ಇದು ಒಂದು ಮಾರ್ಕರ್ ಇದೆ. ಅದೇ ಮಾರ್ಕರ್ ನಮ್ಗೆ ಯಾರಾದರೂ ಗಿಫ್ಟ್ ಮಾಡಿದ್ರೆ, ದಿಸ್ ಈಸ್ ದ ಮಾರ್ಕರ್ ವಿಚ್ ಹ್ಯಾಸ್ ಗಿಫ್ಟೆಡ್ ಮೈ ಫ್ರೆಂಡ್. ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿರುವಂಥ ಮಾರ್ಕರ್ ಅಂದರೆ ನಮಗಿದು ಪರ್ಟಿಕ್ಯುಲರ್ ಆಗಿ ಗೊತ್ತಿದೆ. ಸೊ ಈ ಥರ ನಾವು ಬೇರೆ ಬೇರೆ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರುವಾಗ ನಮಗೆ ಅದರ ಬಗ್ಗೆ ಡೆಫಿನೆಟ್ ಆಗಿ ಗೊತ್ತಿದ್ರೆ ನಾವು ಅದನ್ನು ದ ಆರ್ಟಿಕಲ್ ಯೂಸ್ ಮಾಡ್ತೀವಿ. ಸೊ ಡೆಫಿನೆಟ್ ಆಗಿ ನಮಗೆ ಗೊತ್ತಿರಲಿಲ್ಲ ಅಂದರೆ ಅದಕ್ಕೆ ನಾವು ಇನ್ಡೆಫಿನಿಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇನ್ಡೆಫಿನಿಟ್ ಆರ್ಟಿಕಲ್ಸ್ ಯಾವುವು? ಎ ಮತ್ತು ಆ್ಯನ್. ಸೊ ಅಕಾರ್ಡಿಂಗ್ ಟು ದ ಸೌಂಡ್ಸ್, ಅವು ನಮ್ಮ ಉಚ್ಚಾರಗಳ ಆಧಾರದ ಮೇಲೆ ಅವು 2 ಆರ್ಟಿಕಲ್ಸ್ಗಳನ್ನ ನಾವು ಉಪಯೋಗಿಸ್ತೀವಿ. ಅವುಗಳು ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಅನ್ನೋದನ್ನು ರೂಲ್ಸ್ಗಳ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಸೊ ಇನ್ನು ಮುಂದೆ ಬಂದು ಡೆಫಿನಿಟ್ ಆರ್ಟಿಕಲ್ ಯಾವುದದು? ದ ಅಂತ. ಡೆಫಿನಿಟ್ ಆರ್ಟಿಕಲ್ ದ. ಆನ್ ಆರ್ಟಿಕಲ್ ವಿಚ್ ಈಸ್ ಯೂಸ್ಡ್ ಟು ರೆಫರ್ ಟು ಅ ಪರ್ಟಿಕ್ಯುಲರ್ ಪರ್ಸನ್ ಆರ್ ಥಿಂಗ್ ಈಸ್ ನೋನ್ ಆಸ್ ಡೆಫಿನಿಟ್ ಆರ್ಟಿಕಲ್ ಅಂತ. ಇಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ಯಾವುದೇ ಒಂದು ವಸ್ತು ಬಗ್ಗೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ನಾವು ಡೆಫಿನೆಟ್ ಆಗಿ ಗೊತ್ತಿದ್ದಾಗ ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಡೆಫಿನಿಟ್ ಆರ್ಟಿಕಲ್ ಅಂತ ಕರಿತೀವಿ. ಅದು ದ ಅಂತ. ಅದಕ್ಕೂ ಒಂದಿಷ್ಟು ರೂಲ್ಸ್ಗಳಿವೆ. ಯಾವ ರೀತಿಯಾಗಿ ನಾವು ದ ಆರ್ಟಿಕಲನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಒಂದಿಷ್ಟು ರೂಲ್ಸ್ ಮೂಲಕ ಮತ್ತೆ ಅದನ್ನ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಹಾಗಾದರೆ ಇನ್ನು ನಾವೇನು ಮಾಡೋಣ, ಮೊದಲನೇ ಪ್ರಕಾರ ಆರ್ಟಿಕಲಲ್ಲಿ ಮೊದಲನೇ ಪ್ರಕಾರ ಇನ್ಡೆಫಿನಿಟ್ ಆರ್ಟಿಕಲ್ ಯಾವ ರೀತಿಯಾಗಿ ಉಪಯೋಗಿಸ್ತೀವಿ ಅನ್ನೋದನ್ನು ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ.
ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇಂಡೆಫಿನಿಟ್ ಆರ್ಟಿಕಲ್ಸ್ ಯಾವ ರೀತಿಯಾಗಿ ನಾವು ಯೂಸ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲಿ ಆರ್ಟಿಕಲ್ ಎ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಕಾನ್ಸನೆಂಟಲ್ ಸೌಂಡ್. ಇಲ್ಲಿ ಆರ್ಟಿಕಲ್ ಎ ಅನ್ನೋದನ್ನ ಕಾನ್ಸನೆಂಟಲ್ ಸೌಂಡ್. ಅದೇ ರೀತಿಯಾಗಿ ಇಲ್ಲಿ ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ವೋವಲ್ ಸೌಂಡ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ನಾನು ಮೊಟ್ಟ ಮೊದಲನೇ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಅಲ್ಫಾಬೆಟ್ಸ್ ಬಗ್ಗೆ ಹೇಳಿದ್ದೆ. ಸೊ ಅಲ್ಲಿ ನಾನು ಯಾವ ರೀತಿಯಾಗಿ ನಾವು ಸೌಂಡ್ಸ್ಗಳನ್ನ ಉಪಯೋಗಿಸ್ತೀವಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು ಅಲ್ಫಾಬೆಟ್ಟಲ್ಲಿ, ಇಂಗ್ಲೀಷ್ ಅಲ್ಫಾಬೆಟ್ಟಲ್ಲಿ ನಾವು 26 ಲೆಟರ್ಸ್ಗಳನ್ನ ಕಾಣ್ತೀವಿ ಅಂತ. ಸೊ ವಿ ಕ್ಯಾನ್ ಡಿವೈಡ್ ದಮ್ ಇಂಟು 2 ಪಾರ್ಟ್ಸ್, ದಟ್ ಈಸ್ ವೋವಲ್ ಆ್ಯಂಡ್ ಅನದರ್ ಒನ್ ಈಸ್ ಕಾನ್ಸನೆಂಟ್. ಅಲ್ಲಿ ವೋವಲ್ ಮತ್ತು ಕಾನ್ಸನೆಂಟ್ಸ್ ಅಂತ 2 ಪ್ರಕಾರಗಳನ್ನು ಮಾಡ್ತೀವಿ. ಸೊ ಅವುಗಳ ಬಗ್ಗೆ ನಮಗೆ ಜ್ಞಾನ ಇದ್ದರೆ ಮಾತ್ರ ನಾವೇನು ಮಾಡ್ಬೋದು, ಆರ್ಟಿಕಲ್ಸ್ ಎ ಮತ್ತು ಆ್ಯನ್ ಎರಡನ್ನು ಸರಿಯಾದ ರೀತಿಯಾಗಿ ನಾವು ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಅದ್ರ ಬಗ್ಗೆ ನಮಗೆ ಮೊದಲು ಜ್ಞಾನ ಇರಬೇಕು. ಹಾಗಾದರೆ ನಾನು ಆಲ್ರೆಡಿ ಆ ವಿಡಿಯೋದಲ್ಲೆಲ್ಲ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಪ್ರತಿಯೊಂದು ಲೆಟರ್ ಯಾವ ರೀತಿ ನಾವು ಉಚ್ಚಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ನಿಮ್ಗೊಂದು ಸಣ್ಣ ಟಾಸ್ಕ್ ಕೊಡ್ತೀನಿ, ಅದನ್ನು ನೀವು ಸ್ವಲ್ಪ ನಿಮ್ಮ ವಿಡಿಯೋ ಪಾಸ್ ಮಾಡಿ ಅದನ್ನು ಬರ್ ತೆಗೆದುಬಿಟ್ರೆ ನಿಮ್ಗೆ ಸರಿಯಾದ ರೀತಿಯಾಗಿ ಆರ್ಟಿಕಲ್ಸ್ ಮುಂದೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಏನಂದರೆ ಕಾನ್ಸನೆಂಟಲ್ ಸೌಂಡ್ ಅಂತ, ಎಲ್ಲಿ ಪದದ ಮುಂಚೆ ಒಂದು ಕಾನ್ಸನೆಂಟಲ್ ಸೌಂಡ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬಿ ಫಾರ್ ಬ, ಸಿ ಫಾರ್ ಕ, ಡಿ ಫಾರ್ ಡ, ಎಫ್ ಫಾರ್ ಫ, ಜಿ ಫಾರ್ ಗ. ಸೊ ಅದೇ ರೀತಿಯಾಗಿ ಮುಂದೆ ಕಂಟಿನ್ಯೂ. ಇದೇ ನಿಮ್ಗೆ ಟಾಸ್ಕ್ ಇರೋದು. ಏನಂದ್ರೆ ಇಲ್ಲಿ ಬಿ ಟು ಝೆಡ್ ವರೆಗೆ ನೀವೇನು ಮಾಡಬೇಕು, ಎಲ್ಲ ಕಾನ್ಸನೆಂಟ್ಸ್ಗಳನ್ನ ಒಂದ್ಸಲ ಬರ್ ತೆಗಿಬೇಕು. ಅದೇ ರೀತಿಯಾಗಿ ಇಲ್ಲಿ ವೋವಲ್ ಸೌಂಡ್ಸ್ ಎ ಇ ಐ ಓ ಯು. ಸೊ ಇಲ್ಲಿ 26 ಲೆಟರಲ್ಲಿ 5 ವೋವಲ್ಸ್ಗಳನ್ನ ತೆಗೆದ್ರೆ ಇಲ್ಲಿ ಮಿಕ್ಕಿರೋ 21 ಎಲ್ಲ ಲೆಟರ್ಸ್ಗಳೇನು ಕಾನ್ಸನೆಂಟ್ಸ್, ಅವುಗಳನ್ನು ಸಪ್ರೇಟಾಗಿ ನೀವು ಒಂದ್ಸಲ ಬರೆದ್ರೆ ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ, ಸೊ ನೋಡ್ರಿ, ಹಂಗಾದ್ರೆ ಆರ್ಟಿಕಲ್ ಎ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಕಾನ್ಸನೆಂಟಲ್ ಸೌಂಡ್. ಸೊ ಇಲ್ಲಿ ಅವುಗಳನ್ನ ಇಲ್ಲಿ ಬರ್ದಿದ್ದೀವಿ. ಹೆಂಗೆ, ಬಾಯ್. ಸೊ ಹೆಂಗಿಲ್ಲಿ ಅ ಬಾಯ್, ಆರ್ಟಿಕಲ್ ಎ. ಅ ಆರ್ಟಿಕಲ್ ಅ ಬಾಯ್, ಅದು ನಾವು ಅ ಅಂತ ಉಚ್ಚಾರ ಮಾಡ್ಬೋದು, ಎ ಅಂತ ಉಚ್ಚಾರ ಮಾಡ್ತೀವಿ. ಅ ಬಾಯ್. ಅ ಮ್ಯಾನ್. ಸೊ ಇಲ್ಲಿ ಈ ಪದ ಯಾರಿಂದ ಶುರುವಾಗಿದೆ, ಬಿ ದಿಂದ, ಕಾನ್ಸನೆಂಟಲ್ ವರ್ಡ್ ಬಿ ದಿಂದ ಶುರುವಾಗಿದೆ. ಅ ಬಾಯ್, ಅ ಮ್ಯಾನ್. ಅ ಟೇಬಲ್, ಟ ಉಚ್ಚಾರ ಬಂದಿದೆ ಇಲ್ಲಿ. ಅ ಯೂನಿಟ್, ಅ ಯೂನಿಟ್. ಸೊ ನೀವು ಅನ್ಬೋದು ಇಲ್ಲಿ ಅಲ್ಲಿನೂ ಓವಲ್ ಸೌಂಡ್ ಬಂದಿದೆ, ಅಲ್ಲಿ ಆ್ಯನ್, ಎ ಇ ಐ ಓ ಯು. ಸೊ ಆ ಕಡೆ ಬರಬೇಕು. ಇವರು ಇಲ್ಲಿ ಯಾಕೆ ಬರ್ದಿದ್ದಾರೆ ಯು ಅಂತ. ಸೊ ಏನಂದರೆ ಇಲ್ಲಿ ನಾವು ಕನ್ನಡದಲ್ಲಿ ನಿಮಗೆ ಆರ್ಟಿಕಲ್ಸ್ ಬರೆಯುವಾಗ ಕನ್ಫ್ಯೂಸ್ ಆದರೆ ಯಾವುದೋ ಒಂದು ಪದದ ಮುಂಚೆ, ಸೊ ಈಗ ನಿಮ್ಗೇನು ಕೊಟ್ಟಿರ್ತಾರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಸೊ ಈ ಪದದ ನೀವು ಉಚ್ಚಾರ ಬಾಯಿಂದ ಉಚ್ಚಾರ ಮಾಡಬೇಕು. ಸೊ ಯಾವ ಉಚ್ಚಾರ ಬರುತ್ತೋ, ಕಾನ್ಸನೆಂಟಲ್ ಸೌಂಡ್ ಬರುತ್ತೋ ಅಥವಾ ಓವಲ್ ಸೌಂಡ್ ಬರುತ್ತೋ ಅದನ್ನು ನೋಡಿಬಿಟ್ಟು ನೀವೇನು ಮಾಡಬೇಕಾಗುತ್ತೆ, ಅಲ್ಲಿ ಆರ್ಟಿಕಲ್ ಎ ಅಥವಾ ಆ್ಯನು ತುಂಬಬೇಕಾಗುತ್ತೆ. ಸೊ ಇಲ್ಲಿ ನಾವು ಯ ಫಾರ್ ಕಾರ ಬರ್ತಾ ಇದ್ದೀನಿ. ಯೂನಿಟ್ ಯ ಯಾ ಇ ಯು, ಯ ನಿಮ್ಮ ಕನ್ನಡದಲ್ಲಿ ಕನ್ನಡ ನಾವು ನಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಕನ್ನಡದೊಳಗೆ ನಾವು ಸ್ವರ ಮತ್ತು ವ್ಯಂಜನಗಳನ್ನ ಬರೆದು ನೋಡಿದಾಗ ನಮಗೆ ಎಲ್ಲಿ ಎ ತುಂಬಬೇಕು ಮತ್ತು ಎಲ್ಲಿ ಆ್ಯನ್ ತುಂಬಬೇಕು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಇಲ್ಲಿ ನಾವು ಕನ್ನಡದಲ್ಲಿ ಬರೆದಾಗ ಏನಾಯ್ತು, ಇದು ಯ ಅಂತ ಬರೆದಾಗ ಇಲ್ಲಿ ಇದು ವ್ಯಂಜನ ಆಯಿತು. ಸೊ ನಮ್ಮ ಬಾಯಿಂದ ಉಚ್ಚಾರ ಯಾವ್ದು ಬರುತ್ತೆ, ಸೌಂಡ್ ಯಾವ್ದು ಬರುತ್ತೆ ಅದ್ರ ತಕ್ಕಂಗೆ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಆರ್ಟಿಕಲ್ ತುಂಬಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಯೂನಿಟ್ ಅಂತ ಬರೆದಾಗ ಇಲ್ಲಿ ಯ ಅಂತ ಉಚ್ಚಾರ ಬಂತು, ಯು ಅಂತ ಉಚ್ಚಾರ ಬಂತು. ಅದಕ್ಕೆ ನಾನಿಲ್ಲಿ ಆರ್ಟಿಕಲ್ ಎ ತುಂಬಿದೆ, ಅ ಯೂನಿಟ್ ಅಂತ. ನೆಕ್ಸ್ಟ್ ಅ ಯೂಸ್ಫುಲ್ ಥಿಂಗ್, ನಿಮ್ಗೆ ಆಲ್ರೆಡಿ ಗೊತ್ತಾಗಿರಬೇಕು. ಸೊ ಇದು ಕೂಡ ಏನಾಯ್ತು, ಇವಾಗ ಯ ಉಚ್ಚಾರ ಬಂತು, ಯೂಸ್ಫುಲ್. ಸೊ ಇಲ್ಲಿ ಅ ಯೂಸ್ಫುಲ್ ಥಿಂಗ್. ನೆಕ್ಸ್ಟ್ ಅ ಯೂನಿಯನ್. ನೆಕ್ಸ್ಟ್ ಯುರೋಪಿಯನ್. ಸೊ ಮತ್ತೆ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು, ಇಲ್ಲಿ ಈ ಬಂದಿದೆಯಲ್ಲ ಹೆಂಗೆ ಅಂತ. ಸೊ ಯುರೋಪಿಯನ್, ಇಲ್ಲೂ ಕೂಡ ನಮ್ಗೆ ಏನು ಬಂದು ಇಲ್ಲಿ ಯು ಅಂತ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಅ ಯುರೋಪಿಯನ್ ಮ್ಯಾನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅ ಹಾರ್ಸ್. ಸೊ ಈ ಥರ ನಾವು ಆರ್ಟಿಕಲ್ ಎ ನಮ್ಮ ಕಾನ್ಸನೆಂಟಲ್ ಸೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ಕಂಪಲ್ಸರಿ ನಾವೇನು ಮಾಡಬೇಕು, ಆರ್ಟಿಕಲ್ ಎ ಯೂಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದು ಇಲ್ಲಿ ಆರ್ಟಿಕಲ್ ಆ್ಯನ್. ಯಾವ ರೀತಿಯಾಗಿ, ಆರ್ಟಿಕಲ್ ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ಅ ವರ್ಡ್ ಬಿಗಿನಿಂಗ್ ವಿತ್ ಓವಲ್ ಸೌಂಡ್. ಓವಲ್ ಸೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ನಾವು ಆರ್ಟಿಕಲ್ ಆ್ಯನ್ ಯೂಸ್ ಮಾಡಬೇಕು. ಯಾವ ರೀತಿಯಾಗಿ, ಸೊ ಇದು ನೀವು ಆಲ್ರೆಡಿ ನನಗೆ ಒಂದು ಟಾಸ್ಕ್ ಕೊಟ್ಟಿದ್ದೆ, ನೀವು ಬರ್ದಿದ್ದೀರಿ ಅಂದ್ಕೊಳ್ತೀನಿ.
ಸೊ ಕಾನ್ಸನೆಂಟಲ್ 21 ಕಾನ್ಸನೆಂಟ್ಸ್ ಬರ್ತಿದ್ದೀರಾ. ಸೊ ಓವಲ್ಸ್ಗಳನ್ನ 5 ಓವಲ್ಸ್ಗಳನ್ನ ಪಕ್ಕಕ್ಕೆ ಬರ್ದಿಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಸೊ ಇಲ್ಲಿ ಏನು ಆ್ಯಂಡ್ ಎಗ್ ಆ್ಯಂಡ್ ಎಗ್ ಎ ಇ ಐ ನಿಮ್ಮ ಕನ್ನಡ ಸ್ವರಗಳನ್ನು ಇರ್ತಾವೆ. ಆ ಇ ಅಂ ಅಹವರೆಗೆ. ಸೊ ಅಲ್ಲಿ ಸ್ವರಗಳಿರ್ತಾವೆ ಎ ಇ ಆ. ಸೊ ಈ ಥರ ಎಗ್ ಎ ಅಂತ ಉಚ್ಚಾರ ಬಂತು. ಇಲ್ಲಿ ನಮಗೆ ಇ ಜಿ ಜಿ ಎಗ್ ಎ ಅಂತ ಉಚ್ಚಾರ ಬಂತು. ಕನ್ನಡದಲ್ಲಿ ಬರೋದು ನೋಡಿದಾಗ ಇದು ಏನಾಯಿತು, ನಮ್ಮದು ವೋವಲ್ ಸೌಂಡ್ ಬಂತು. ನೆಕ್ಸ್ಟ್ ಅಂಬ್ರೆಲಾ. ಇಲ್ಲಿ ಅ ಮಾಡಿ ಅ ಉಚ್ಚಾರ ಬಂತು. ಇಲ್ಲಿ ಅ ಉಚ್ಚಾರ ಬಂತು. ಸ್ವಲ್ಪ ಆ್ಯಂಡ್ ಅಂಬ್ರೆಲಾ. ನೆಕ್ಸ್ಟ್ ಎಲಿಫಂಟ್. ಇಲ್ಲಿ ಕೂಡ ಎ ಉಚ್ಚಾರ ಬಂತು. ಎಲಿಫಂಟ್ ಆ್ಯಂಡ್ ಎಲಿಫಂಟ್. ನೆಕ್ಸ್ಟ್ ಆ್ಯಂಡ್ ಆರೆಂಜ್ ಆರೆಂಜ್ ಅ ಉಚ್ಚಾರ ಬಂತು. ಆ್ಯಂಡ್ ಆರೆಂಜ್. ನೆಕ್ಸ್ಟ್ ಆ್ಯಂಡ್ ಆರೆಂಜ್ ಆ್ಯಂಡ್ ಆರ್. ಇಲ್ಲಿ ನೀವು ಅನ್ಬಹುದು ಏನಂತ ಎಚ್ ಬಂದಿದೆ. ಇಲ್ಲಿ ಹ ಕಾನ್ಸನೆಂಟ್ ಇದೆ. ಇದು ಹೆಂಗಿದು ನೀವು ಇಲ್ಲಿ ಆ್ಯಂಡ್ ಬರೀತೀರಾ ಅಂತ. ಆದರೆ ನಾವು ಆ್ಯಂಡ್ ಹವರ್ ಅನ್ನಂಗಿಲ್ಲ, ಅದಕ್ಕೆ ಹ ಅಂತ ಉಚ್ಚಾರ ಮಾಡಿಲ್ಲ. ಅದನ್ನು ನಾವು ಅಲ್ಲಿ ಅ ಅಂತ ಪ್ರೊನೌನ್ಸ್ ಮಾಡ್ತೀವಿ. ಇದಕ್ಕೆ ನಾವು ಪ್ರೊನೌನ್ಸ್ ಮಾಡಿರೋದು ಅ ಅಂತ. ಸೊ ಇಲ್ಲಿ ಈ ಥರ ಅ ಅಂತ ಪ್ರೊನೌನ್ಸ್ ಮಾಡಿದಾಗ ಇಲ್ಲಿ ಆ್ಯಂಡ್ ಆರ್ ಈ ಥರ ನಾವೇನು ಮಾಡ್ತೀವಿ ಆ್ಯನ್ ಅಂತ ಬರಿತೀವಿ. ನೆಕ್ಸ್ಟ್ ಆನರೇಬಲ್ ಆ್ಯಂಡ್ ಆನರೇಬಲ್ ಪ್ರೆಸಿಡೆಂಟ್ ಆ್ಯಂಡ್ ಆನರೇಬಲ್ ಪ್ರೆಸಿಡೆಂಟ್. ಹಾನರೇಬಲ್ ಅನ್ನಂಗಿಲ್ಲ, ಅದಕ್ಕೆ ನಾವು ಆನರೇಬಲ್ ಆ ಅಂತ ಉಚ್ಚಾರ ಮಾಡ್ತೀವಿ. ಅದಕ್ಕೋಸ್ಕರ ಆ್ಯಂಡ್ ಆನರೇಬಲ್ ಅಂತ. ನೆಕ್ಸ್ಟ್ ಇಲ್ಲಿ ಎಂ ಪಿ. ಇಲ್ಲಿ ಆ್ಯಂಡ್ ಎಂ ಪಿ ಯಾಕೆ ನಿಮ್ಗೆ ಗೊತ್ತಾಗಿರ್ಬೇಕು ಈಗ. ಅಫ್ಕೋರ್ಸ್ ಯಾವ ರೀತಿ ನಮ್ಮ ಸೌಂಡ್ ಯಾವ ರೀತಿ ಬರ್ತಾ ಇದೆ, ಎಂ ಪಿ ಎ. ಕನ್ನಡದಲ್ಲಿ ನಾವು ಬರೆದು ನೋಡಿದಾಗ ಇಲ್ಲಿ ಮತ್ತೆ ಎ ಬಂತು, ಇಲ್ಲಿ ಎಂ ಪಿ ಬಂತು. ಸೊ ಇಲ್ಲಿ ಎಂ, ನಾವು ಇದಕ್ಕೆ ಮಂಪಿ ಅಂತ ಇಲ್ಲ, ಮ ಎಂ ಇದು ಮಕಾರ ಬರುತ್ತೆ. ಎಂ ಅಂದರೆ ಮಕಾರ, ಇದು ವ್ಯಂಜನ. ಆದರೆ ಇದಕ್ಕೆ ನಾವು ಮಂಪಿ ಅನ್ನಗ್ತಾ ಇಲ್ಲ, ಎಂತ ಇದ್ದೀವಿ ಎಂ ಪಿ ಅಂತ ಇದ್ದೀವಿ. ಬರೆದಿರೋದು ಇಲ್ಲಿ ನಮಗೆ ಶಬ್ದ ಕಾಣೋದಕ್ಕೆ ಕಾನ್ಸನೆಂಟ್ ಇರ್ಬೋದು, ಆದರೆ ನಾವು ಸ್ವರಗಳು ತೆಗೆದಾಗ ಉಚ್ಚಾರ ಮಾಡಿದಾಗ ಅದು ಎ ಬರ್ತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ಆ್ಯಂಡ್ ಮಾಡಿದ್ವಿ. ನಂತರ ಎಂ ಎ ಇನ್ ಇಂಗ್ಲಿಷ್. ಎಂ ಆಲ್ರೆಡಿ ಹೇಳಿದಾಗೆ ಇಲ್ಲಿ ಕೂಡ ನಾವೇನು ಮಾಡ್ತೀವಿ ಆ್ಯಂಡ್ ಎಂ ಎ ಅಂತೀವಿ. ಹಿ ಈಸ್ ಆ್ಯನ್ ಎಮ್ ಎಲ್ ಎ ಅಂತೀವಿ. ಹಿ ಈಸ್ ಅ ಮಮ್ಮಲ್ಲೆ ಅನ್ನಂಗಿಲ್ಲ, ಮಮ್ಮಲ್ಲೆ ಅನ್ನಂಗಿಲ್ಲ. ನಮಗೆ ಏನಂತೀವಿ ನಾವು, ಹಿ ಈಸ್ ಆ್ಯನ್ ಎಮ್ ಎಲ್ ಎ. ಸೊ ಆ ಥರ ಇಲ್ಲಿ ಎಮ್ ಎಲ್ ಎ ಅಂದರೆ ಅಲ್ಲಿ ಆರ್ಟಿಕಲ್ ಆ್ಯನ್ ಬರಬೇಕು, ನಾವು ಎ ಬರೆಯೋಕ್ಕೆ ಬರಂಗಿಲ್ಲ. ಸೊ ಆ್ಯಂಡ್ ಎಮ್ ಎ ಇನ್ ಇಂಗ್ಲೀಷ್ ಅಂತ. ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟ್. ಆ್ಯಂಡ್ ಇಂಪಾರ್ಟ್ ಅಫ್ಕೋರ್ಸ್ ಇಲ್ಲಿ ಏನು ಬಂತು, ಇ ಬಂತು, ಈ ಉಚ್ಚಾರ ಬಂತು. ಇಲ್ಲಿ ನೀವು ಆ್ಯಂಡ್ ಬರೆದ್ರಿ. ನೆಕ್ಸ್ಟ್ ಆ್ಯಂಡ್ ಎಂಜಿನಿಯರ್. ಆ್ಯಂಡ್ ಎಂಜಿನಿಯರ್. ಸೊ ಇಲ್ಲಿ ಕೂಡ ಏನು ಬಂತು, ಎ ಬಂತು. ಎಂಜಿನಿಯರ್ ನಾವು ಯಾವ ಥರ ಉಚ್ಚಾರ ಮಾಡ್ತೀವಿ ಅದ್ರ ಮೇಲೆ. ಈ ಕೆಲವರು ಎಂಜಿನಿಯರ್ ಅಂತಾರೆ, ಕೆಲವರು ಎಂಜಿನಿಯರ್ ಅಂತಾರೆ. ಸೊ ಈ ಥರ. ಸೊ ಅಫ್ಕೋರ್ಸ್ ಇಲ್ಲಿ ಏನು ಬಂತು, ಸ್ವರನೇ ಬಂತು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ಆ್ಯನ್ ಯೂಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಒಂದು ನೆನಪಿಡಬೇಕಾಗಿರೋದು ಏನಂದರೆ, ಅಲ್ಲಿ ನಮ್ಗೆ ಕಣ್ಣಿಗೆ ಕಾಣಿಸೋದಕ್ಕೆ ಯಾವುದೇ ಪದ ಇರ್ಬೋದು, ಕಾನ್ಸನೆಂಟ್ ಇರ್ಬೋದು ಅಥವಾ ಓವಲ್ ಇರ್ಬೋದು. ಅಲ್ಲಿ ಒಂದು ವೇಳೆ ನಮ್ಮದು ಸೌಂಡ್ ಕಾನ್ಸನೆಂಟಲ್ಲಿ ಇದ್ದರೆ, ವ್ಯಂಜನ ಸ್ವರ ಬರಾಕತ್ತಿದ್ರೆ ಅದಕ್ಕೆ ನಾವೇನು ಆರ್ಟಿಕಲ್ ಯೂಸ್ ಮಾಡಬೇಕು, ಏನೇ ಯೂಸ್ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಓವಲ್ ಸೌಂಡ್ ಬರ್ತಾ ಇದ್ರೆ, ಸ್ವರಗಳು ಬರ್ತಾ ಇದ್ರೆ, ನಮ್ದು ಉಚ್ಚಾರ ಸ್ವರಗಳ ಮೂಲಕ ಎ ಇ ಐ ಓ ಯು ಅದರ ಉಚ್ಚಾರ ಬರ್ತಾ ಇದ್ರೆ ಅಲ್ಲಿ ನಾವು ಆರ್ಟಿಕಲ್ ಆ್ಯನ್ ಅನ್ನು ಯೂಸ್ ಮಾಡಬೇಕು ಅಂತ ನಾವು ನೆನಪಿಟ್ಕೊಂಡ್ರೆ ನಾವು ಆರಾಮಾಗಿ ಯಾವುದೇ ಎಕ್ಸಾಮಲ್ಲಿ ಕೂಡ ಆರ್ಟಿಕಲ್ಸ್ಗಳನ್ನು ಈಸಿಯಾಗಿ ಬರಿಬಹುದು. ಓಕೆ ಫ್ರೆಂಡ್, ವಿ ಲರ್ನ್ ಹಿಯರ್ ಹೌ ಟು ಯೂಸ್ ಎ ಆ್ಯಂಡ್ ಆ್ಯನ್. ಎ ಮತ್ತು ಆ್ಯನ್ ಅನ್ನು ಸೌಂಡ್ ಪ್ರಕಾರ ನಾವು ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಹಿಯರ್ ಇಸ್ ಅನದರ್ ಒನ್ ಪಾಯಿಂಟ್. ಇಲ್ಲಿ ಒಂದಿದೆ, ಏನಂದರೆ ಯಾವ ರೀತಿಯಾಗಿ ಆರ್ಟಿಕಲ್ಸ್ನ ಉಪಯೋಗಿಸ್ತೀವಿ. ಕೌಂಟೇಬಲ್ ನೌನ್ಸ್ಗೋಸ್ಕರ ಸಿಂಗಲ್ ಕೌಂಟೇಬಲ್ ನೌನ್ ಅಥವಾ ಸಿಂಗ್ಯುಲರ್ ಕೌಂಟೇಬಲ್ ನೌನ್. ಇಲ್ಲಿ ಕೇವಲ ನಾವು ಎ ಮತ್ತು ಆ್ಯನ್ ಒಂದು ಏಕವಚನಕ್ಕೋಸ್ಕರನ ಉಪಯೋಗಿಸ್ತೀವಿ. ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳುವಾಗ ನಾವು ಎ ಅಥವಾ ಆ್ಯನ್ ಅನ್ನು ಸೌಂಡ್ಸ್ ಆಧಾರಗಳ ಮೇಲೆ ಉಪಯೋಗಿಸ್ತೀವಿ. ಯಾವ ರೀತಿಯಾಗಿ, ಇಲ್ಲಿ ಆರ್ಟಿಕಲ್ ಎ ಆ್ಯಂಡ್ ಆ್ಯನ್ ಈಸ್ ಯೂಸ್ಡ್ ವಿತ್ ಅ ಕೌಂಟೇಬಲ್ ನೌನ್ ಆರ್ ಇನ್ ಅ ಸೆನ್ಸ್ ಆಫ್ ಒನ್ ಅಂತ, ಅಂದರೆ ಒಂದು ಅಂತ. ಕೌಂಟೇಬಲ್ ನೌನ್ ವಿ ಕ್ಯಾನ್ ಸೇ ಹಿಯರ್ ಅ ಪೆನ್, ಒಂದು ಪೆನ್ನು. ಆ್ಯಂಡ್ ಆರೆಂಜ್, ಒಂದು ಕಿತ್ತಳೆ ಹಣ್ಣು ಅಂತ ಹೇಳ್ಬೋದು. ಆ್ಯಂಡ್ ಇಂಕ್ ಪಾಟ್, ಒಂದು ಇಂಕ್ ಪಾಟ್. ಆ್ಯಂಡ್ ಅಂಬ್ರೆಲಾ, ಒಂದು ಅಂಬ್ರೆಲಾ.
ಅಥವಾ ಇಲ್ಲಿ ನಾವು ಪ್ಲೂರಲ್ ಫಾರ್ಮ್ಸ್ಗಳ ಜೊತೆಗೆ ಎ ಮತ್ತು ಆ್ಯನ್ ಯೂಸ್ ಮಾಡೋಂಗಿಲ್ಲ ಬಹುವಚನಗಳ ಜೊತೆಗೆ. ಅಂದರೆ ಅ ಟೀಚರ್ಸ್ ಅನ್ಬಾರ್ದು, ಅ ಟೀಚರ್. ಅಲ್ಲಿ ಟೀಚರ್ಸ್ ಅಂದರೆ ಬಹುವಚನ ಬಂತು, ಆವಾಗ ಇಲ್ಲಿ ಎ ಮತ್ತು ಆ್ಯನ್ ನಾವು ಉಪಯೋಗಿಸೋದಿಲ್ಲ. ಅದೇ ರೀತಿಯಾಗಿ ಅ ಪೆನ್, ಆ್ಯನ್ ಅಂಬ್ರೆಲಾ, ಆ್ಯನ್ ಇಂಕ್ ಪಾಟ್, ಆ್ಯನ್ ಆರೆಂಜ್, ಆ್ಯನ್ ಆ್ಯಪಲ್, ಆ್ಯನ್ ಎಲಿಫೆಂಟ್ ಅಂದರೆ ಒಂದೇ ಎಲಿಫೆಂಟ್ ಅಂತ. ಈ ಥರ ಕೌಂಟೇಬಲ್ ನೌನ್. ಅ ಚೇರ್, ಅ ಚೇರ್ಸ್ ಅನ್ಬಾರ್ದು, ಅ ಚೇರ್, ಅ ಟೇಬಲ್, ಈ ಥರ ಅ ಬುಕ್, ಅ ಪೆನ್. ಈ ಥರ ನಾವು ಸಿಂಗಲ್ ಕೌಂಟೇಬಲ್ ಅಂದರೆ ಒಂದ್ರ ಬಗ್ಗೆ ಹೇಳುವಾಗ ಸೂಚಿಸುವಾಗ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಗ್ಗೆ ಸೂಚಿಸುವಾಗ ನಾವು ನಮ್ಮ ಉಚ್ಚಾರ ಆಧಾರದ ಮೇಲೆ ಎ ಮತ್ತು ಆ್ಯನನ್ನು ಉಪಯೋಗಿಸ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಗೆ ಅ ಪೆನ್, ಆ್ಯನ್ ಆ್ಯಪಲ್, ಅ ಡಾಗ್, ಆ್ಯಂಡ್ ಆರೆಂಜ್. ಯು ಕ್ಯಾನ್ ರೈಟ್ ಹಿಯರ್ ಆರೆಂಜ್ ಅಂತ ಬರೀಬೋದು. ಆ್ಯಂಡ್ ಆರೆಂಜ್, ಅ ನಾವೆಲ್, ಆ್ಯಂಡ್ ಆನೆಸ್ಟ್ ಮ್ಯಾನ್. ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾ ಇದ್ದೀವಿ. ಈ ಥರ ನಾವು ಇಲ್ಲಿ ಆರ್ಟಿಕಲ್ಸ್ ಎ ಮತ್ತು ಆ್ಯನನ್ನು ಉಪಯೋಗಿಸ್ತೀವಿ. ಸೊ ಸ್ಟೂಡೆಂಟ್ಸ್, ಹಿಯರ್ ಸಮ್ ಎಕ್ಸಾಂಪಲ್ಸ್ ಫಾರ್ ಯೋರ್ ಟೆಸ್ಟ್. ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನ ನಿಮಗೆ ಕೊಟ್ಟಿದ್ದೀನಿ, ಯಾವ ರೀತಿಯಾಗಿ ನೀವು ಇಲ್ಲಿ ಆರ್ಟಿಕಲ್ ಎ ಮತ್ತು ಆ್ಯನನ್ನು ಉಪಯೋಗಿಸ್ತೀರಂತ. ಸೊ ನೀವು ಸ್ವಲ್ಪ ಟೈಮ್ ತೊಗೊಂಡು ನೀವುಗಳನ್ನು ಮಾಡಿ ಹೇಳ್ಬೋದು. ಸ್ವಲ್ಪ ನಿಮಗೆ ಟೈಮ್ ಕೊಡ್ತೀನಿ. ಓಕೆ, ಸೊ ಫ್ರೆಂಡ್ಸ್, ಐ ಥಿಂಕ್ ಯು ಹ್ಯಾವ್ ಡನ್ ಇಟ್. ನಮ್ಗೆ ಅನ್ಸುತ್ತೆ ನೀವು ಮಾಡಿದ್ದೀರಂತ. ಸೊ ಇನ್ನೊಂದ್ಸಲ ಚೆಕ್ ಮಾಡೋಣ. ಓಕೆ, fill in the blanks with a and an. So what is the first answer? Yes, an elephant. Next, a teacher, because ಇಲ್ಲಿ consonantal sound ಇದೆ, ಅದಕ್ಕೋಸ್ಕರ a teacher. An onion. Okay, next, spinach omelette, a spinach omelette. Next, a shape. Yes, a shape. Next one is a car. Next, a European. Eagle, of course. An eagle. An MLA. Yes, very good. And the last one is a university. Yes, correct. So these are the examples for article a and an. So friends, we learned where we have to use article a and an. Here are the some points where we should not use article a and an. ಫ್ರೆಂಡ್ಸ್, ನಾವಿಲ್ಲಿ ತಿಳ್ಕೊಂಡ್ವಿ ಏನಂದ್ರೆ ಆರ್ಟಿಕಲ್ ಎ ಮತ್ತು ಆ್ಯನ್ ಅನ್ನು ಎಲ್ಲೆಲ್ಲಿ ಬಳಸ್ತೀವಿ ಅಂತ. ಸೊ ಇಲ್ಲಿ ಕೆಲವೊಂದಿಷ್ಟು ಅಂಶಗಳಿದ್ದಾವೆ, ಅಲ್ಲಿ ನಾವು ಆರ್ಟಿಕಲ್ ಎ ಮತ್ತು ಆ್ಯನ್ ಅನ್ನು ಬಳಸಬಾರ್ದು ಅಂತ. ಇಲ್ಲಿ ಹಿಯರ್ a or an is not used with uncountable nouns. For example, advice, information, knowledge, water, milk, coffee, air, love, anger. So advice ಅನ್ನಕ್ಕೆ ಬರಂಗಿಲ್ಲ. So we cannot count that advice. Information, we cannot count information. ಎಲ್ಲಿ ನಮಗೆ ಕೌಂಟ್ ಮಾಡಕ್ಕೆ ಬರೋದಿಲ್ಲ. ಸೊ ಅಲ್ಲಿ ನಾವು ಎ ಅಥವಾ ಆ್ಯನ್ ಉಪಯೋಗಿಸೋಕ್ಕೆ ಬರೋದಿಲ್ಲ. ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಅನ್ಬೋದು, ಆದರೆ ಬೇರೆ ಅರ್ಥ ಕೊಡುತ್ತೆ. ಅವಾಗ ನಾವು ಅ ಪೀಸ್ ಆಫ್ ಇನ್ಫಾರ್ಮೇಷನ್ ಅನ್ಬೋದು. ಆದರೆ ಅ ಇನ್ಫಾರ್ಮೇಷನ್, ಆ್ಯನ್ ಇನ್ಫಾರ್ಮೇಷನ್ ಅಂತ ಆರ್ಟಿಕಲ್ಸ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ನಾಲೆಜ್, ವಾಟರ್, ಅ ನಾಲೆಜ್, ಅ ವಾಟರ್. ಇಲ್ಲಿ 1, 2, 3, 1 ವಾಟರ್, 2 ವಾಟರ್, 1 ಮಿಲ್ಕ್, 2 ಮಿಲ್ಕ್ ಅಂತ ನಾವು ಕೌಂಟ್ ಮಾಡೋಂಗಿಲ್ಲ. ಇಲ್ಲಿ ಇವು ಎಲ್ಲ ಅನ್ಕೌಂಟೇಬಲ್ ನೌನ್ಸ್ಗಳು ಬರ್ತವೆ. ಸೊ ಈ ಎಲ್ಲ ಅನ್ಕೌಂಟೇಬಲ್ ನೌನ್ಸ್ಗಳ ಜೊತೆಗೆ ನಾವು ಆರ್ಟಿಕಲ್ ಎ ಅಥವಾ ಆ್ಯನ್ ಅನ್ನು ಉಪಯೋಗಿಸೋಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ವಿತ್ ಮಟೀರಿಯಲ್ ನೌನ್ಸ್ಗಳ ಜೊತೆಗೆ ಕೂಡ ನಾವು ಆರ್ಟಿಕಲ್ ಎ ಅಥವಾ ಆ್ಯನ್ ಅನ್ನು ಬಳಸೋದಕ್ಕೆ ಆಗೋದಿಲ್ಲ. ಯಾವುವು? ಕ್ಲೋತ್, ಬ್ರೆಡ್, ವುಡ್, ಸ್ಟೋನ್, ವೈನ್, ಶುಗರ್. ಇಲ್ಲಿ ಇದು ಶುಗರ್, ಈ ಥರ ಎಲ್ಲ ಈ ವಸ್ತುಗಳು ಕೂಡ ಇದು ವೈನ್, ಇವೆಲ್ಲ ಅನ್ಕೌಂಟೇಬಲ್ ನೌನ್ಸಲ್ಲಿ ಕೂಡ ಬರ್ತವೆ. ಅದೇ ರೀತಿಯಾಗಿ ಮಟೀರಿಯಲ್ ನೌನ್ಸಲ್ಲಿ ಕೂಡ. ಸೊ ಇಲ್ಲಿ ನಾವು ಆರ್ಟಿಕಲ್ ಎ ಅಥವಾ ಆ್ಯನ್ ಬಳಸೋದಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ವಿತ್ ಅಬ್ಸ್ಟ್ರಾಕ್ಟ್ ನೌನ್ಸ್, ನಮ್ಮ ಭಾವನೆಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಹೆಸರುಗಳಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಕರಿತೀವಿ. ಯಾವುವು? ಹ್ಯಾಪಿನೆಸ್, ಪ್ಲೆಜರ್, ಬ್ಯೂಟಿ, ಲವ್, ಫಿಯರ್, affection, bravery, wisdom, friendship, etc. ಸೊ ಇಲ್ಲಿ ಇವುಗಳನ್ನೆಲ್ಲ ನಮಗೆ ಅಳೆಯೋದಕ್ಕೆ ಬರೋದಿಲ್ಲ.
ಒಂದು ಫ್ರೆಂಡ್ಶಿಪ್, ಎರಡು ಫ್ರೆಂಡ್ಶಿಪ್. ಅ ಪ್ಲೇಜರ್, ಒಂದು ಪ್ಲೇಜರ್, ಎರಡು ಪ್ಲೇಜರ್. ಅ ಹ್ಯಾಪಿನೆಸ್, ಒಂದು ಹ್ಯಾಪಿನೆಸ್, ಎರಡು ಹ್ಯಾಪಿನೆಸ್. ಈ ಥರ ನಮಗೆ ಕೌಂಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಆರ್ಟಿಕಲ್ ಎ ಮತ್ತು ಆ್ಯಂಡ್ ರೂಲ್ಸ್ ಪ್ರಕಾರ ನಾವು ಏನು ಮಾಡ್ತೀವಿ, ಇಂಡೆಫಿನಿಟ್ ಆರ್ಟಿಕಲ್ ಇದೆ, ಆದರೆ ಒಬ್ಬ ವಸ್ತು ಅಥವಾ ಒಬ್ಬ ವ್ಯಕ್ತಿ ಬಗ್ಗೆ ನಾವಲ್ಲಿ ಹೇಳ್ತಿರ್ತೀವಿ. ಸೊ ಇಲ್ಲಿ ನಮಗೆ ಕೌಂಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಇಸ್ಟ್ರಕ್ಟ್ ನೌನ್ಸ್ಗಳ ಜೊತೆಗೆ ಬಳಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ನಾವು ಆರ್ಟಿಕಲ್ ಎ ಮತ್ತು ಆ್ಯಂಡ್ ಇಂಥ ಪದಗಳು ಬಂದಾಗ ಆರ್ಟಿಕಲ್ ಎ ಅಥವಾ ಆ್ಯಂಡನ್ನು ಬಳಸಬಾರ್ದು. ವೆಲ್ ಫ್ರೆಂಡ್ಸ್, ಐ ಥಿಂಕ್ ವಿ ಹ್ಯಾವ್ ಗಾಟ್ ಕಂಪ್ಲೀಟ್ ನಾಲೆಜ್ ಅಬೌಟ್ using article a and. So let us do a quick exercise on the article a and. Identify the errors. Stop the video and try to identify the errors from these examples. Well, I think you have written correctly. Let us check it. A cell phone. Yes, this is correct. An easy question. Yes, here we have used an easy question. This is the correct answer. And orange shirts. So here ಇಲ್ಲಿ ನಾವು ಇದು and ಯೂಸ್ ಮಾಡಿದ್ದು ಇದು ತಪ್ಪಾಗಿದೆ. ಯಾಕಂದ್ರೆ and orange shirts, because shirts it is in plural form. ಈ shirts ಅನ್ನೋದಿಲ್ಲಿ plural form ಅಲ್ಲಿ ಇದೆ. If it is in singular form ಅಂದರೆ ಆ್ಯಂಡ್ ಆರೆಂಜ್ ಶರ್ಟ್ ಅಂತ ಇದ್ರೆ ಇದನ್ನ ನಾವು ಆ್ಯಂಡ್ ಯೂಸ್ ಮಾಡಬಹುದಿತ್ತು. ಆದರೆ ಇಲ್ಲಿ ಆ್ಯಂಡ್ ಆರೆಂಜ್ ಶರ್ಟ್ಸ್ ಅಂತ ಇರೋದ್ರಿಂದ, ಇಲ್ಲಿ ಪ್ಯೂರಲ್ ಫಾರ್ಮ್ ಇರೋದ್ರಿಂದ ನಾವಿಲ್ಲಿ ಆರ್ಟಿಕಲ್ ಆ್ಯಂಡ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ದಿಸ್ ಇಸ್ ಇನ್ಕರೆಕ್ಟ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಅ ಹ್ಯಾಪಿನೆಸ್. ಸೊ ಹ್ಯಾಪಿನೆಸ್ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ನೌನ್. That's why we should not use here article a. So ಇಲ್ಲಿ abstract noun ಜೊತೆಗೆ ನಾವು ಆರ್ಟಿಕಲ್ಸ್ಗಳನ್ನ ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಎ ಅನ್ನೋದಿದ್ದು ಕೂಡ ಇದು ತಪ್ಪಾಗಿದೆ, ಇನ್ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅ ವಾಟರ್. ವಾಟರ್ ಇಟ್ ಈಸ್ ಅನ್ಕೌಂಟೇಬಲ್ ನೌನ್. ಸೊ ಇಲ್ಲಿ ಅನ್ಕೌಂಟೇಬಲ್ ನೌನ್ ಇದೆ, ನಾವೇನು ಮಾಡಬಾರ್ದು, ಇಲ್ಲಿ ಆರ್ಟಿಕಲ್ ಎ ಹಚ್ಚಬಾರ್ದು. ಓಕೆ, ವಿ ಶುಡ್ ನಾಟ್ use article a with uncountable noun. Water it is uncountable noun. Next, a table. Yes, this is correct. A table, it is correct idea. A doctor. Yes, this is also correct. And advice. This is also uncountable noun. This is uncountable noun. We should not use article with uncountable noun. So these are the examples for countable and uncountable. So we have identified the errors from these examples. Okay friends, ಇಂದು ನಾವು ಆರ್ಟಿಕಲ್ ಎ ಮತ್ತು ಆ್ಯಂಡ್ ಅನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ. ಸೊ ಮುಂದಿನ ವಿಡಿಯೋದಲ್ಲಿ ನಾನೇನು ಮಾಡ್ತೀನಿ, ಆರ್ಟಿಕಲ್ ದ ಯಾವ ರೀತಿಯಾಗಿ ನಾವು ಎಲ್ಲಿ ಉಪಯೋಗಿಸ್ತೀವಿ, ಎಲ್ಲಿ ನಾವು ಆರ್ಟಿಕಲ್ ದನ ಉಪಯೋಗಿಸಬಾರ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಜೊತೆಗೆ ಇನ್ನೂ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.